ಹೆಣ್ಮಕ್ಳು ಇರೋ ಮನೇಲಿ ಏನು ತಗೊಂಡ್ರು ಕೂಡ ಯಾವುದೇ ವಸ್ತು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನಮಸ್ಕಾರ, ಇದು ಪಾರ್ಟ್ 3 ಇದಾಗಿರುತ್ತೆ. ಈಗ ಹಾಗೆ ಬೆಳಗ್ಗೆ ಟಿಫನ್ ಕೂಡ ಮಾಡಿಸ್ತಾ ಇದ್ದೀನಿ. ಟಿಫನ್ ಮಾಡಿಸ್ತಾ ಹಾಗೆ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ. ಯಾಕೆ ಅಂತಂದ್ರೆ ಪಾಪ ತುಂಬಾ ಹಶ್ವಾಗಿರುತ್ತಲ್ವಾ, ಮಧ್ಯದಲ್ಲಿ ತಿನ್ನಿಸ್ತಾ ಇರ್ತೀನಿ, ಮೇಕಪ್ ಮಾಡ್ತಾ ಇರ್ತೀನಿ. ಸೊ ಹೀಗೇನೆ, ಯಾಕಂದ್ರೆ ಮಕ್ಕಳು ಆಲ್ಮೋಸ್ಟ್ ತುಂಬಾ ಹೊತ್ತು ಲೇಟ್ ಮಾಡ್ತಾರೆ. ಹಾಗೆ ನಾನು ಇವಾಗ ಸೀರೆ ಉಡಿಸ್ತಾ ಇದ್ದೀನಿ. ಸೀರೆ ಉಡ್ಸೋಕ್ಕಿಂತ ಮುಂಚೆ ಫಸ್ಟ್ ನಾನು ಸ್ವಲ್ಪ ಅಂದ್ರೆ ಒಂದು ಅರ್ಧ ಭಾಗದಲ್ಲಿ ಕಾಲ್ ಭಾಗ ಸ್ಯಾರಿನ ಈ ಕಡೆಗೆ ಬಿಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದು ಪಲ್ಲು ಕಡೆದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಇನ್ನೊಂದು ಕಡೆಗೆ ಕಾಲ್ ಭಾಗ ಬಿಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ಸೆರಗ್ದು ತೊಗೊಂಡಿದ್ದೀನಿ. ಈಗ ಸೆರಗು ತೊಗೊಂಡ್ಬಿಟ್ಟು ಸ್ಟಾರ್ಟಿಂಗ್ ಎಲ್ಲಿಂದ ತೊಗೊತಾ ಇದ್ದೀನಿ ನೋಡಿ, ನಾನು ನೆರಿಗೆ ಮಾಡೋದಕ್ಕೋಸ್ಕರ. ಸೊ ನಾನು ಲೇಯರ್ ತೊಗೊಂಡಿಲ್ಲ, ಅಲ್ಲಿಂದನೇ ನೆರಿಗೆನ ತೊಗೊಳ್ತಾ ಇದ್ದೀನಿ. ನಾನು ಕ್ಲೀನಾಗಿ ನೆರವೆ ಮಾಡ್ಕೊತಾ ಇದ್ದೀನಿ. ನನಗೆ ಫುಲ್ಲು ನೆರಿಗೆ ತೊಗೊತಾರಲ್ಲ ಆ ಕೈಯಲ್ಲಿ, ಆ ರೀತಿ ಮಾಡಕ್ಕೆ ಬರಲ್ಲ. ನನ್ನದೇ ಆದ ಒಂದು ಎರಡೇ ಬೆಳಲ್ಲಿ ನಾನು ನೆರಿಗೆ ಮಾಡ್ಕೊಳ್ಳೋದು. ಸೊ ಇವಾಗ ಇದನ್ನು ನಾನು ನೀಟಾಗಿ ನೆರಿಗೆನ ಮಾಡ್ಕೊಂಡಿದ್ದೀನಿ. ನೆರಿಗೆ ಮಾಡ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಸಿಗಿಸ್ಕೋಬೇಕಾಗುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಥ್ರೆಡ್ ಕಟ್ಕೊಳ್ಳೋದಾದ್ರೆ ಕಟ್ಕೋಬೋದು. ನಾನೇನು ಕೂಡ ಇದಕ್ಕೆ ದಾರ ಏನು ಕಟ್ಟಿಲ್ಲ, ಅವಳಿಗೆ ಸೊಂಟಕ್ಕೆ ಸೀರೆಲೇ ಕ್ಲೀನಾಗಿ ಬಿಗಿಯ ಕಟ್ಬಿಟ್ಟಿದ್ದೀನಿ. ಇದಾದಮೇಲೆ ಅಲ್ಲೂ ನೀಟಾಗಿ ಪಿನ್ ಎಲ್ಲ ಹಾಕಿದಾದ್ಮೇಲೆ ಮತ್ತೆ ಕೆಳಗಡೆ ಅದೇ ನೆರಿಗೆ ತೊಗೊಂಡಲ್ಲ, ಅದರಲ್ಲೇ ಪಲ್ಲು ಇರುತ್ತಲ್ಲ, ಸೊ ಆ ಪಲ್ಲುವಿಂದ ಮತ್ತೆ ನೆರಿಗೆ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಸೊ ನೀಟಾಗಿ ನೆರಿಗೆ ಮಾಡ್ಕೊಂಡಾದ್ಮೇಲೆ ಸೇಮ್ ಈಗ ಅದನ್ನೆಲ್ಲಿ ಸಿಕ್ಸಿದ್ನೋ ಕೂಡ ಅಲ್ಲೇ ಅದನ್ನು ಕೂಡ ಸಿಕ್ಸ್ಬೇಕಾಗುತ್ತೆ ನಾವು. ಆದರೆ ಸಿಕ್ಸೋಕ್ಕಿಂತ ಮುಂಚೆ ಫಸ್ಟು ನೆರಿಗೆನ ಸರಿ ಮಾಡ್ಕೋಬೇಕು ನಾವು. ಇಲ್ಲ ಅಂತಂದರೆ ಕ್ಲೀನಾಗಿ ಕೂರೋದಿಲ್ಲ, ಹೇಗೆ ಬೇಕೋ ಹಾಗೆ ಕೂರ್ಬಿಡುತ್ತೆ. ಯಾಕಂದರೆ ಮತ್ತೆ ಸಿಕ್ಸ್ಬಿಟ್ಟಿರ್ತೀವಿ, ತೆಗೆಯೋದಕ್ಕಾಗಲ್ಲ, ಹಾಗೆ ಕವರಪ್ ಮಾಡಿಬಿಡೋದಲ್ಲ. ಸೊ ಸಿಕ್ಸೋಕ್ಕಿಂತ ಮುಂಚೆ ಫಸ್ಟು ಕ್ಲೀನಾಗಿ ಪಲ್ಲು ಎಲ್ಲ ಇಟ್ಕೊಂಡು ನೆರಿಗೆನೆಲ್ಲ ನೀಟಾಗಿ ಸಿಗಿಸ್ಕೊಂಡು ಅದಾದಮೇಲೆ ನಾವು ಸಿಗಿಸ್ಬೇಕಾಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ, ಬ್ಯಾಕ್ ಆ ಕಡೆನೂ ನೋಡ್ತಾ ಇದ್ದೀನಿ, ಈ ಕಡೆನೂ ನೋಡ್ತಾ ಇದ್ದೀನಿ. 2 ಸೈಡು ನೋಡಿಕೊಂಡು ಕ್ಲೀನಾಗಿ ಸಿಗಿಸ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ಹೈಟು ಎಷ್ಟುದ್ದ ಬೇಕೋ ಅಷ್ಟುದ್ದ ಲೆಂತ್ ಬಿಟ್ಕೊಂಡು ನಾವು ಸಿಗಿಸ್ಕೋಬೇಕಾಗುತ್ತೆ. ಮಕ್ಕಳಿಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಲೂಸ ಕಟ್ಟಿರಿ, ಯಾಕೆಂದರೆ ಸೀರೆ ಎಲ್ಲ ಸಿಕ್ಸಿದ ಮೇಲೆ ಮಕ್ಕಳಿಗೆ ಅದು ಹೆವಿ ಹೋಗುತ್ತೆ ನೆರಿಗೆಗಳೆಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಟೈಟ್ ಇದ್ದಷ್ಟು ಮಕ್ಕಳಿಗೆ ಏನಾಗುತ್ತೆ, ಹಿಂಸೆ ಆಗಿಬಿಡುತ್ತೆ, ಹೊಟ್ಟೆ ಎಲ್ಲ ಇಟ್ಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೂಸಾಗಿ ಕಟ್ಟಿದ್ರೆ ತುಂಬ ಒಳ್ಳೆಯದು. ಈಗ ನಾನು ಇಲ್ಲೂ ಕೂಡ ಪಿನ್ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಸಿಕ್ಸಿದ್ನಲ್ಲ ಅಲ್ಲೂ ಕೂಡ ಪಿನ್ ಮಾಡಬೇಕು. ನೆಕ್ಸ್ಟ್ ಅದಾದಮೇಲೆ ಕೆಳಗಡೆಗೆ ಇಲ್ಲಿ ನಾನು ಇಟ್ಕೊಂಡಿದ್ದೀನಲ್ಲ ಅಲ್ಲೂ ಕೂಡ ಪಿನ್ ಮಾಡಬೇಕು. ಅಲ್ಲಿ ಏನಕ್ಕೆ ಪಿನ್ ಮಾಡ್ತಾ ಇದ್ದೀನಿ ಅಂದರೆ ನೆರಿಗೆ ಶೇಕ್ ಆಗಬಾರ್ದು, ಮತ್ತು ಆ ಕಡೆ ಹಾಕಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೂ ಕೂಡ ನಾನು ನೆರಿಗೆಗೆ ಪಿನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗೆಲ್ಲ ಪಿನ್ ಮಾಡ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಉಳಿದಿರೋದು ಇನ್ನೊಂದು ಕಡೆದು. ಈಗ ಸೆರಗು, ಈಗ ನಾನು ಸೆರಗು ಕಡೆಯಿಂದ ತೊಗೊಂಡಿದ್ದೀನಿ. ಈಗ ಇನ್ನೂ ಒಂದು ಕಾಲು ಕಡೆಯಿಂದ ಸೆರಗು ತೊಗೊಂಡಿದ್ದೀನಿ. ಒಂದು ಪಲ್ಲು ಬಂದುಬಿಟ್ಟು ನಾನು ಲೆಫ್ಟ್ ತೊಗೊಂಡೆ, ಇನ್ನೊಂದು ಪಲ್ಲು ಬಂದುಬಿಟ್ಟು ರೈಟ್ ಕಡೆಯಿಂದ ತೊಗೊಂಡೆ, ರೈಟಿಂದ ಲೆಫ್ಟಿಗೆ ಸೆರಗು ಹೋಗೋಂಗೆ. ಸೊ ಅದು ಅಷ್ಟೇ ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ಇವಾಗ ನಾನು ನೆರಿಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಕ್ಲೀನಾಗಿ ಪಲ್ಲು ಮಾಡ್ಕೊಂಡ್ಬಿಟ್ರೆ ಸಾಗೋಯ್ತು. ಮಾಡ್ಬೇಕಾದ್ರೆ ವಿಡಿಯೋ ಆಫ್ ಆಗಿಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ಅದು ನಿಮಗೆಲ್ಲ ಗೊತ್ತಿರುತ್ತೆ ಪಲ್ಲು ಮಾಡೋದು. ಸೊ ಹಾಗಾಗಿ ಇದನ್ನು ಪಲ್ಲು ಮಾಡಿಕೊಂಡೆ. ಪಲ್ಲು ಆದಮೇಲೆ ಅಲ್ಲಿ ನೀಟಾಗಿ ಪಿನ್ ಮಾಡಿಕೊಂಡೆ. ಸೊ ಆಗ ನೋಡಿ ಇಲ್ಲಿ ಕೂರ್ತಿಲ್ಲ, ನಾವು ಎಷ್ಟೇ ಕ್ಲೀನಾಗಿ ಮಾಡಿದ್ರು ನೆರಿಗೆಗಳು ಆ ಕಡೆ ಹಾಗೇ ಆಗುತ್ತೆ. ಸೊ ಇವಾಗ ನಾನು ಈ ಕಡೆ ನೆರಿಗೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇದೆಲ್ಲ ಮಾಡಿಕೊಂಡು ಈ ಕಡೆಗೆ ಎಕ್ಸ್ಟ್ರಾಸ್ ಮಿಕ್ಕಿರುತ್ತಲ್ಲ ಅದನ್ನು ಅಷ್ಟೇ ನಾವು ನೆರಿಗೆ ಥರ ಮಾಡ್ಕೋಬೇಕು. ಈ ರೀತಿಯಾಗಿ ನೆರಿಗೆ ಥರ ತೊಗೊಂಡು ಇದನ್ನು ಎಳೆದ್ಬಿಟ್ಟು ಬ್ಯಾಕ್ ಕ್ಲೀನಾಗಿ ಇಂಥತ್ತಲ್ಲಿ ಅಂದರೆ ಈಗ ಹಿಂದೆಗಡೆ ನಾವು ಕಚ್ಚೆ ಕಟ್ಟಿದ್ದೀವಲ್ಲ ಅಲ್ಲಿ ಅದು ಹಿಂದೆಗಳಿಗೆ ಪಿನ್ ಕಾಣ್ದಂಗೆ ಕ್ಲೀನಾಗಿ ಪಿನ್ ಮಾಡಬೇಕು. ಇಲ್ಲ ಅಂತಂದರೆ ಕಾಣೋ ಥರ ಮಾಡಿದ್ರೆ ಅದು ಅಸಹ್ಯವಾಗಿ ಕಾಣಿಸುತ್ತೆ. ಅದು ಪಿನ್ ಅದರೊಳಗೆ ಮಾಡಿಬಿಟ್ರೆ ಚೂರು ಕಾಣಿಸೋದಿಲ್ಲ, ನೀಟಾಗಿ